60% ಆರೋಪಕ್ಕೆ ಸಿಎಂ ದಾಖಲೆ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸೌಧದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ, ಅದು 60% ಅಂತ ಹೇಳಿ ಈ ಹಿಂದೆನೆ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ದಾಖಲೆಯನ್ನ ಬಿಡುಗಡೆ ಮಾಡ್ಲಿ, ಸುಮ್ಮನೆ ಆರೋಪಗಳನ್ನ ಮಾಡಿದ್ರೆ ಇಲ್ಲಿ ಯಾರೂ ಕೂಡ ಕೇಳಲ್ಲ ಅಂತ. ಸೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹರಿಹಾಯ್ದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ದಾಖಲೆ ಕೇಳಿದ ವಿಚಾರಕ್ಕೆ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಕಮಿಷನ್ ಕಿತ್ತಾಟ ಮುಂದುವರೆದಿದೆ. ಹಂಗಾಮಿ ಅಧ್ಯಕ್ಷರೇ ಹೇಳಿದ್ದಾರೆ, ಅದಕ್ಕಿಂತ ದಾಖಲೆ ಬೇಕಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪೇಸಿಎಂ ಪೋಸ್ಟರ್ ಅಂಟಿಸೋದಿಕ್ಕೆ ಹೋಗಿದ್ರು ಹಿಂದೆ, ಬಟ್ ಅವರ ಅಧಿಕಾರದಲ್ಲೇ 60% ಆಗ್ತಿದೆ. ಅವರು ಇಲ್ಲಿವರೆಗೆ ಯಾವ ದಾಖಲೆಯನ್ನ ಕೊಟ್ಟಿದ್ದಾರೆ? ಆಗ 40%ಗೆ ಪೇಸಿಎಂ ಅಂತ ಹೋದ್ರಲ್ಲ. ಕೆಂಪಣ್ಣ ಹೇಳಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಕೇಳಕ್ಕಂತೂ ಈ ಕೆಂಪಣ್ಣ ಅವರು ಇಲ್ಲ. ಈಗ ಗುತ್ತಿಗೆದಾರರು 60% ಬಗ್ಗೆ ಹೇಳ್ತಿಲ್ವಾ? 40 ದಾಟಿ 60% ತನಕ ಹೋಗಿದೆ ಅಂತ ಹೇಳ್ತಿದ್ದಾರೆ ಅಂತ ಕಮಿಷನ್ ವಿಚಾರಕ್ಕೆ ಮಾತನಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕೇಳೋಣ. ಎಲ್ಲರೂ ದೇವರೇ ಕಾಪಾಡಬೇಕು, ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿದ್ದಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ, ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ. 60% ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ಅನ್ನೋ ಇವತ್ತು ಏನಾಗಿದೆ, ಇವತ್ತು ಅವ್ರು ಯಾರೋ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ, ಅದಕ್ಕಿಂತ ಬೇಕಾ? ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು, ಪೇಪರ್ ಪೋಸ್ಟ್ ಅಂಟ್ಸಕ್ಕೆ ಹೋಗಿದ್ರಲ್ಲ ಪೇಸಿಎಂ ಅಂತ ಹೇಳಿ, ಯಾವ ದಾಖಲೆ ಇಟ್ಟವ್ರು ಇಲ್ಲಿವರೆಗೆ? ಕೆಂಪಣ್ಣ ಹೇಳಿದ್ರು ಅಂತಾರೆ. ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ? ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು, ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಇದು ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿರೋದು. ಪೇಸಿಎಂ ಅಂತ ಆಗ ಅಭಿಯಾನ ಮಾಡಿದ್ರು. ಈಗ ಎಲ್ಲಿ ಹೋಗಿದ್ದಾರೆ ಸಿದ್ದರಾಮಯ್ಯನವರು? ಈಗ ಯಾಕೆ ಮಾತನಾಡ್ತಿಲ್ಲ ಅಂತ ಅವಾಗ 60% ಅಂತ ಬಡ್ಕೊಂಡ್ರು. ಈಗ ಅವಾಗ 40% ಅಂದ್ರು, ಈಗ 60% ಕಮಿಷನ್ ಆರೋಪ ಇರೋದು. ಸೊ ಇದಕ್ಕೇನ್ ಹೇಳ್ತಾರೆ ಅಂತ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಮಾತಿದು ಕುಮಾರಸ್ವಾಮಿ ಅವರು. ಸಿಎಂ ಅಂತ ಹೇಳಿ ಆಗ ಗರ್ಜಿಸಿದವರು ಈಗ ಯಾಕೆ ಏನೂ ಮಾತನಾಡ್ತಿಲ್ಲ? ಈಗ 60%, ಆಗ 40% ಅಂತ ಹೇಳಿದವರು ಈಗ 60% ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಹೇಳ್ತಾ ಇರೋದಲ್ಲ, ಗುತ್ತಿಗೆದಾರರೇ ಹೇಳ್ತಾ ಇರೋದು. ಆಗ ಕೇಳಿದಾಗ್ಲೂ ಗುತ್ತಿಗೆದಾರರ ಮೇಲೆನೆ ಹೇಳಿದ್ರು, ಕೆಂಪಣ್ಣನವ್ರ ಮೇಲೆ. ಸೊ ಈಗ ಕೆಂಪಣ್ಣನವರಂತೂ ಇಲ್ಲ.